ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ರಾಮ ಲಕ್ಷ್ಮಣರ ದರ್ಶನ. ಸುಗ್ರೀವ ಹನುಮರು ವಾಸ ಮಾಡ್ತಾ ಇರತಕ್ಕಂಥ ಋಷ್ಯಮೂಕ ಪರ್ವತದ ಹತ್ತಿರದಲ್ಲಿ ಪಂಪಾ ನದಿ ಅಂತಕ್ಕಂಥ ನದಿ ಹರಿತಾ ಇತ್ತು. ಅದರ ಹತ್ತಿರದಲ್ಲಿ ಒಂದು ದೊಡ್ಡ ಆಳವಾದ ಹಳ್ಳ ಇತ್ತು. ನದಿ ನೀರು ಆ ಹಳ್ಳದೊಳಗೆ ಬಂದು ತುಂಬ್ತಾ ಇತ್ತು. ಆ ಹಳ್ಳ ತುಂಬಿದ ನಂತರ ಹೆಚ್ಚಿನ ನೀರು ಮುಂದೆ ಹರಿದುಕೊಂಡು ಹೋಗ್ತಾ ಇತ್ತು. ಅದು ಮಾಮೂಲಾಗಿ ನಡೀತಾಗ. ಹೀಗೆ ಸದಾ ಹೊಸ ನೀರು ಬಂದು ತುಂಬುತ್ತಾ ಇದರಿಂದ ಆ ಸರೋವರವು ಸ್ವಚ್ಛವಾಗಿ ನಿರ್ಮಲವಾಗಿ ಇರ್ತಾಯಿತ್ತು. ಅಂಥವು ಶುದ್ಧವಾಗಿರ್ತವೆ ಅಂಥ ನದಿಗಳು, ಅಂಥ ಒಂದು ಲೇಕ್, ಸರೋವರಗಳು, ಕೆರೆ ಅಂತೀವಿ ನಾವು. ತುಂಬಿ ಹರಿತಾ ಇರ್ತಕ್ಕಂಥ ನಿಂತ ನೀರು ಕೆರೆ ಬೇರೆ, ಇಲ್ಲಿ ಕೆರೆಗೆ ಬಂದು ಹೋಗ್ತಕ್ಕಂಥದ್ದು ಅಂದರೆ ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿರ್ತಕ್ಕಂಥ ನಾವು KRS ಅಂತ ಹೇಳ್ತೀವಲ್ಲ ನಾವು, ಹಾಗೆ ಬೃಂದಾವನ ತುಂಬ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಅದು ತುಂಬಿ ಬೇಕಾದಷ್ಟು ಕೆಳಗೆ ಹರ್ಕೊಂಡು ಹೋಗುತ್ತೆ. ಅದನ್ನು ನೀರನ್ನು ನಾವು ಬೆಳೆಗಳಿಗೆ ಕೂಡ ಉಪಯೋಗಿಸ್ತೀವಿ. ಮತ್ತು ಮಹಾನದಿಯಾಗಿ ಹರಿದುಕೊಂಡು ಬೇರೆ ಬೇರೆ ರಾಷ್ಟ್ರಗಳಿಗೆ ನೀರನ್ನು ಕೂಡ ಕೊಡ್ತಾ ಇದೆ. ನಾವು ಕಾವೇರಿ ಕರ್ನಾಟಕದಲ್ಲೇ ಹುಟ್ಟುತ್ತೆ ನಮಗೆ. ಹಾಗೆ ಸ್ವಚ್ಛವಾದ, ತಿಳಿಯಾದ, ಶುದ್ಧವಾದ ಕಾವೇರಿ ನೀರು ಅಂತ ನಾವು ಹೇಳ್ತೀವಿ ನಾವು. ಯಾಕಂದ್ರೆ ನಿಂತ ನೀರಲ್ಲ, ಅಥವಾ ಯಾವುದೋ ಮಳೆ ಬಂದಾಗ ತುಂಬ್ಕೊಂಡ್ಬಿಡುತ್ತೆ ಅಂತಲೂ ಅಲ್ಲ ಅದು. ಆದರೆ ಇಲ್ಲಿ ಪಂಪಾ ನದಿಯ ಈ ಒಂದು ಸರೋವರದಲ್ಲಿ ನೀರು, ಹೊಸ ನೀರು ಬರ್ತದೆ, ಅದು ತುಂಬ್ಕೊಂಡು ಹೋಗುತ್ತದು. ಹೊಸ ನೀರು ಬಂದು ತುಂಬ್ತಾ ಇದರಿಂದ ಆ ಸರೋವರವು ಸ್ವಚ್ಛವಾಗಿ ನಿರ್ಮಲವಾಗಿ ಕೂಡ ಇತ್ತಂತೆ. ಆದ್ದರಿಂದ ಅದನ್ನು ಪಂಪಾ ನದಿ, ಪಂಪಾ ಸರೋವರ ಅಂತ ಕರೀತಾ ಇದ್ರು. ಪಂಪಾ ಅಂದರೆ ದುಃಖಹಾರಿಣಿ ಅಂತ. ಈ ಸರೋವರ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾಗಿತ್ತು ಪಂಪಾ ನದಿ. ಅದಕ್ಕೆ ನಾವು ವೆಸ್ಟ್ ಇಂಡೀಸಲ್ಲಿ ಪ್ರತಿಷ್ಠೆ ಮಾಡುವಾಗ ನಾವು ಪಂಪಾ ನದಿ ಅಂಥೇಳಿ ಒಂದು ಕಾಡಿನಲ್ಲಿ ಒಬ್ಬರ ಮನೆ ಹತ್ತಿರ ಒಂದು ಹರಿತಾ ಇರ್ತಕ್ಕಂಥದ್ದು ಪಂಪಾ ನದಿನೇ, ಅದು ಇನ್ನೇನಲ್ಲ. ಅದೇ ರೀತಿಯ ದೃಶ್ಯ ನನಗೆ ಕಾಣಿಸ್ತಲ್ಲಿ. ಅದಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಆ ಪಂಪಾ ನದಿಯಲ್ಲಿ ಇನ್ನೂ ನೆನೆಸ್ಕೊಂಡ್ರೆ ಮನಸ್ಸಿಗೆ ನನಗಿನ್ನೂ ಹಾಗೇ ಇದೆ. ಆಂಜನೇಯನಿಗೆ ತುಂಬ ಪ್ರಿಯವಾದಂಥದ್ದು. ನದಿಯಲ್ಲಿ ಸ್ನಾನ ಮಾಡುತ್ತಾ ನಾವು ಪಂಪಾ ನದಿಯನ್ನು, ಪಂಪಾ ಸರೋವರವನ್ನು ನೆನೆಸ್ಕೊಂಡು ಸ್ನಾನ ಮಾಡಿದ್ರೆ ಆಂಜನೇಯನ ಭಾಳ ಪ್ರೀತಿಯಾಗಿ ನಮಗೆ ಕಾಣಿಸ್ಕೋತಾನೆ. ಅವನು ಗಂಧಮಾದನ ಪರ್ವತದಲ್ಲಿ ಇದ್ದಾಗಲೂ ಕೂಡ ಆಗಾಗ ಈ ಪಂಪಾ ಸರೋವರಕ್ಕೆ ಬಂದು ಆವಾಗವಾಗ ಹೋಗ್ತಾ ಇದ್ದಂತೆ. ಎಲ್ಲೇ ಇದ್ದರೂ ಕೂಡ ಶರವೇಗದಿಂದ, ಮನೋವೇಗದಿಂದ ಶರೀರವನ್ನು ತಗೊಂಡು ಬಂದು ಈ ಪಂಪಾ ನದಿಯಲ್ಲಿ ಮಿಂದು ಹೋಗ್ತಾ ಇದ್ದಂತೆ. ಋಷ್ಯಮೂಕ ಪರ್ವತದ ಶಿಖರದ ಮೇಲೆ ನಿಂತು ನೋಡಿದ್ರೆ, ಅದನ್ನು ನೋಡಿದ್ರೆ ಈ ಪಂಪಾ ನದಿ, ಪಂಪಾ ಸರೋವರ ಹಾಗೂ ಅದರ ಸುತ್ತಲೂ ನಿಂತಕ್ಕಂಥ ಬಯಲು ಪ್ರದೇಶ ಸೌಂದರ್ಯ ತುಂಬ ಮನೋಹರವಾಗಿತ್ತು. ಹನುಮಂತ ಸುಗ್ರೀವರು ಕಾಲಕ್ಷೇಪಕ್ಕೆ ಈ ಪ್ರಕೃತಿ ಸೌಂದರ್ಯ ಒಳ್ಳೆ ತಾಣ ಆಗ್ತಾಯಿತ್ತು. ಕಾಲಕ್ಷೇಪ ಅಂದರೆ ಏನೋ ಸುಮ್ಮನೆ ಕಾಲಕ್ಷೇಪ ಅಂದ್ಕೊಂಡು ನಾವು ಕಥೆನ ಹರಿಕಥಾ ಕಾಲಕ್ಷೇಪ ಅಂತೀವಿ. ತುಂಬ ತಪ್ಪದು. ಕಾಲ ತಳ್ಳೋದಾ? ಏನ್ರಿ ಎಲ್ಲೋಗಿದ್ರಂದರೆ ಟೈಮ್ ಪಾಸ್. ಏನದು ಟೈಮ್ ಪಾಸ್? ಆ ಟೈಮ್ ಸಿಕ್ಕುವುದೇ ಕಷ್ಟ ಜೀವನದಲ್ಲಿ. ಅದನ್ನು ಟೈಮ್ ಪಾಸ್ ಮಾಡ್ಕೊಂಬಿಡೋದ ನಾವು? ನೀನು ಏನು ಹೇಳಿದ್ರು ತಾನೇ ಪಾಸ್ ಆಗಿಬಿಡುತ್ತೆ. ಏನು ಪಾಸಾಯಿತು ಅಂತ ತಾನೇ ಹೊರಟೋಗುತ್ತೆ. ನೀನು ನಿಲ್ಲು ಅಂದರೂ ನಿಲ್ಲಲ್ಲ. ಆ ಟೈಮ್ ಪಾಸ್ ಹೋಗುವುದರ ಒಳಗಾಗಿ ನಿನ್ನ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ನೀನು ಪ್ರಯತ್ನ ಪಡಬೇಕು. ಬಿಟ್ಟರೆ ಅದಕ್ಕೆ ಒಂದೇ ದಿನ ಅದೇ ರೀತಿ ಸುಮ್ಮನೆ ನೋಡ್ತಾ ಕೂತಿದ್ದಾಗ ಆ ಪಂಪಾ ಸರೋವರ ಪ್ರಾಂತ್ಯದಲ್ಲಿ ಬಿಲ್ಲು ಧರಿಸಿದ್ದ ಇಬ್ಬರು ದೃಢಕಾಯರು ಆ ಕಡೆಯಿಂದ ಈ ಕಡೆಗೆ ತಿರುಗಿಡ್ತಾ ಇರ್ತಕ್ಕಂಥದ್ದು ನೋಡ್ತಾರೆ. ಆ ಪಂಪಾ ಸರೋವರದ ಸುತ್ತು ಸೌಂದರ್ಯವನ್ನು ವರ್ಣನೆ ಮಾಡ್ತಾಯಿದ್ರು. ಒಬ್ಬೊಬ್ಬರು ಒಂದು ವರ್ಣನೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೋತಿತ್ತು. ದೂರದಿಂದ ಬೆಟ್ಟವನ್ನು ಕೆಳಗಡೆ ನೋಡಿದಾಗ ನಮಗೆ
ಬೇರೆ ಬೇರೆ ಪ್ರಾಣಿಗಳ ಆಕಾರವಾಗಿ ಕಾಣಿಸುತ್ತದೆ. ಸಹಜ ಅದು, ಅದ್ರ ದೃಶ್ಯ ಅಂಥದ್ದು. ಹಾಗೆ ನೀವು ಕೇವಲ ಬೆಟ್ಟ ಅಂತಲ್ಲ, ಹಾಗೆ ಮೇಲೆ ನೋಡಿ, ನೀವು ಮೇಲೆ ನೋಡಿದಾಗೂ ಕೂಡ ಆ ಮೇಲ್ಗಡೆ ಇರ್ತಕ್ಕಂಥ ಮೇಘಗಳು, ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಆ ಕ್ಲೌಡ್ಸ್ ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಕಾರವಾಗಿ ಕಾಣಿಸುತ್ತವೆ. ಒಂದೊಂದು ಆಕಾರ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಆ ಪ್ರಕೃತಿಯಲ್ಲಿ ಕೂತು ಮೇಲೆ ನೋಡಬೇಕು ಅನಿಸುತ್ತೆ. ಹಾಗೆ ಆಕಾರವು ಹೊರಟೋಗ್ಬಿಟ್ಟು ಇನ್ನೊಂದು ಪ್ರಾಣಿ ಆಕಾರ ಬರುತ್ತೆ, ಹಾಗೆ ಇನ್ನೊಂದು ಪ್ರಾಣಿ ಆಕಾರ ಬರುತ್ತೆ. ಅದನ್ನು ನೋಡ್ತಾ ಇದ್ದಾಗ ನಮಗೆ ಇಷ್ಟದೇವತವಾಗಿರ್ತಕ್ಕಂಥ ಒಂದು ಆಕಾರ ಬರುತ್ತೆ. ಗಣಪತಿ ಆಕಾರವಾಗಲಿ, ಒಂದು ಹನುಮಂತನ ಆಕಾರವಾಗಲಿ, ರಾಮನ ಆಕಾರ, ಜಗನ್ಮಾತೆ ಆಕಾರ, ಹೀಗೆ ಅನೇಕ ಬಗೆಯ ಆಕಾರಗಳು ಬರ್ತಾ ಇರುತ್ತೆ. ಆ ಕ್ಲೌಡ್ಸ್ ಒಂದಕ್ಕೊಂದು ಬೆರಕೆಯಾಗಿ ಒಂದಕ್ಕೊಂದು ಹೋಗುವಾಗ ಬಹಳ ವಿಚಿತ್ರವಾದ ಒಂದು ಸನ್ನಿವೇಶ ನಮಗೆ ಕಾಣ್ತಾ ಇರುತ್ತೆ. ನಮಗೆ ಎಲ್ಲವೂ ಮರೀಬೋದು. ಪ್ರತಿಯೊಬ್ಬರೂ ಎಲ್ಲವನ್ನು ಮರೆತ ಮೇಲೆ ನಕ್ಷತ್ರಗಳನ್ನ ನೋಡ್ತಾ ಇರ್ತಾರೆ. ಜೈ ಗುರುದತ್ತ, ಶ್ರೀ ಗುರುದತ್ತ.